ಗಡಿ ಭಾಗದ ಕನಸಾಗಿರುವಂತಹ ಏನು ಬಸವೇಶ್ವರ ಯಾತ ನೀರಾವರಿ ಯೋಜನೆ 2018ರಲ್ಲಿ ಪ್ರಾರಂಭವಾಗಿದ್ದು 2025 ಬಂದರೂ ಕೂಡ ಇನ್ನೂವರೆಗೂ ಪೂರ್ಣಗೊಂಡಿಲ್ಲ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಮಾಜಿ ಸಚಿವ ಕಾಗವಾಡ ಮತಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಮಂತ್ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ನೀವಿದ್ದಾಗ ಬಸವೇಶ್ವರ ಯಾತ ನೀರಾವರಿ ಯೋಜನೆ ಕಾಮಗಾರಿಗಳನ್ನು ಮುಗಿಸುವಂಥ ಪ್ರಯತ್ನ ಮಾಡಿದ್ರಿ. ಆದರೆ ಯಾವ ಸಮಯಕ್ಕೆ ಬಸವೇಶ್ವರ ಯಾತ ನೀರಾವರಿ ಯೋಜನೆ ಮುಗಿಲಿಲ್ಲ, ಏನು ಕಾರಣ ಅಂತ ಸರ್? ಸಚಿವಿದ್ದಾಗ ಇರಿಗೇಷನ್ ಮಿನಿಸ್ಟರ್ ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿ ಇದ್ದರು. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲಸ ಭಾಳ ಆಗಿಲ್ಲಾಗಿದ್ದು. ಇನ್ನು ಜಾಕ್ವೆಲ್ ಎಸ್ಕವೇಷನ್ ಕೂಡ ಮುಗ್ದಿಲ್ಲಾಗಿತ್ತು. ಆದರೆ ಅವ್ರು ಬಂದು ಮ್ಯಾಗ್ ಮೀಟಿಂಗ್ ತೊಗೊಂಡು ಇಲ್ಲಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು 4-5 ಸಾರಿ ಮೀಟಿಂಗ್ ತೊಗೊಂಡ್ರು. ಮತ್ತು ಎಲ್ಲ ಅಧಿಕಾರಿಗಳು ಕರೆಸಿ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟು ಒಂದು ಬಾರ್ ಚಾರ್ಟ್ ತಯಾರು ಮಾಡಿ ಇದು ಆವಾಗ ಒಂದು 7-8 ತಿಂಗಳದ ಅದು ಅವಧಿ ಕೊಟ್ಟಿದ್ರು. ಮತ್ತು ಅದಕ್ಕೆ ಎಷ್ಟು ಬೇಕು ಅಷ್ಟು ಫಂಡ್ ಕೂಡ ಅವರು ಕೊಡ್ಕೋತ ನಡೆದಿದ್ರು. ಆದ್ರೆ ನಮ್ಮ ಭಾಗದ ರೈತರ ನಶೀಬ ದುರ್ದೈವ, ಅವ್ರದ್ದು ಮಿನಿಸ್ಟರ್ಶಿಪ್ ಹೋಯಿತು. ನಂತರ ಅದಕ್ಕೆ ಸ್ವಲ್ಪ ತೊಂದರೆ ಆಗಿ ಅದಕ್ಕೆ ಫಂಡ್ ಹೆಚ್ಚು ಸಿಗಲಿಲ್ಲ. ಆದರೆ ನಾವು ಅದ್ರಾಗ ಅರ್ಧಾರೆ 5 ಪೈಕಿ ಈ 4 ಪೈಕಿ 2 ಮೋಟ್ರ್ ಚಾಲೂ ಮಾಡೋ ಸಲುವಾಗಿ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ. ಸುಮಾರು ನಮ್ಮಲ್ಲಿದ್ದ 200 ಇಲೆಕ್ಟ್ರಿಕಲ್ ಏನು ಕರ್ಮಚಾರಿ ಅದಾರ ಕಾರ್ಮಿಕರು ಅಲ್ಲಿ ಅದು ಏನು ಸ್ವಿಚ್ ಗೇರ್ ಏನು ಅದು ಇದೈತಿ ಟೋಟಲ್ ಎಲ್ಲ ನಮ್ಮ ಜನ ಅಲ್ಲಿ ಅದು ಇರೆಕ್ಷನ್ ಮಾಡ್ರು, ಕೇಬಲಿಂಗ್ ಮಾಡ್ರು, ಅದು ಚಾರ್ಜ್ ಮಾಡಿ ಕೂಡ ಎಲ್ಲ ಇಡೀ ಈ ಅದು ಸಬ್ ಸ್ಟೇಷನ್ ಚಾರ್ಜ್ ಮಾಡಿದರು. ಗುತ್ತಿಗೆದಾರರು ಮಾಡಬೇಕಾಗಿತ್ತು ಆ ಕೆಲಸವನ್ನು ನಿಮ್ಮ ಸಕ್ಕರೆ ಕಾರ್ಖಾನೆ ಕಾರ್ಮಿಕರು ಮಾಡಿದ್ರ ಅಂತ. ಗುತ್ತಿಗೆದಾರ ದುಡ್ಡು ಇಲ್ದಕ್ಕೆ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದ, ನಾವು ಮಾಡಿದೆವು. ಮತ್ತು ಆವಾಗ ಆ ಗುತ್ತಿಗೆದಾರ ಇಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಏನಂದ, ಇದಕ್ಕೆ ಕೆಲವು ಕೇಬಲ್ ಮತ್ತು ಇಕ್ವಿಪ್ಮೆಂಟ್ ಇಲೆಕ್ಟ್ರಿಕಲ್ ಏನು ಬೇಕಾಗ್ಯಾವು, ಅದಕ್ಕೆ ಗೌರ್ಮೆಂಟ್ದಿಂದ ದುಡ್ಡು ಬರವಲ್ಲು, ಅದಕ್ಕೆ ನಾ ಏನು ಮಾಡಲಿ ಅಂದಾಗ ಎಷ್ಟು ದುಡ್ಡು ಬೇಕು ಏನು ಐತೆ ಅದು ಕೇಳಿದಾಗ ಈಗ ಸದ್ಯಕ್ಕೆ 3 ಕೋಟಿ ಕೊಡ್ರಿ ನಾವು 2 ಮೋಟ್ರ್ ಚಾಲೂ ಮಾಡ್ತೀವಿ ಅಂದಾಗ ನಾ ಅಲ್ಲಿದ್ದಲ್ಲೇ ನಮ್ಮ ಫ್ಯಾಕ್ಟ್ರಿ ವತಿಯಿಂದ ನಾವು 3 ಕೋಟಿ ರೂಪಾಯಿ ಕೊಟ್ಟಿನಿ ಚೆಕ್ ಮುಖಾಂತರ. ಅದು ಅಲ್ದ ಈ ರಾಜಿಂಗ್ ಮ್ಯಾನ್ ಪೈಪ್ಲೈನ್ ಹಾಕೋ ವೇಳೆಗೆ ಕೆಲವು ರೈತರು ಅದು ಅಡಚಣೆ ಮಾಡಿದರು. ಆವಾಗ ಯಾರ್ಯಾರು ಅಡಚಣೆ ಮಾಡ್ಯಾರ ಅಂತ ಎಲ್ಲರಿಗೂ ನಾವು ಅವ್ರದ್ದೇನು ಕಾಂಪೆನ್ಷನ್ ಆಗ್ತೈತಿ ಆ ಪ್ರಕಾರನ ನಮ್ಮ ಫ್ಯಾಕ್ಟ್ರಿಗಿಂದ ದುಡ್ಡು ಕೊಟ್ಟೀನಿ. ಅದು 1.5 ಕೋಟಿ, ಸುಮಾರು 4.5 ಕೋಟಿ ದುಡ್ಡನ್ನು ಕೊಟ್ಟೀನಿ. ಆ ಎಲ್ಲ ದುಡ್ಡು ಇನ್ನೂ ನಮ್ಮ ಕಡೆ ಬಂದಿಲ್ಲ. ಆದರೆ ನನಗೆ ದೊಡ್ಡ ಚಿಂತೆ ಇಲ್ಲ, ಅದು ಕೆಲಸ ಆಗಬೇಕಾಗಿತ್ತಲ್ಲಿ ಮಾಡಿದ್ದೀವಿ. ಇನ್ನು ಮುಂದಾದರೂ ಕೂಡ ಈ ಯೋಜನೆ ದೌಡು ಪೂರ್ಣ ಆಗೋ ಸಲುವಾಗಿ ನಾವು ಏನು ಮಾಡಬೇಕಾಗ್ತದೆ, ಹೋರಾಟ ಇರಲಿ ಏನು ಬೇಕಾದಾಗಲಿ ಮೊದಲು ನಾವು ವಿನಂತಿ ಮಾಡ್ತೀವಿ. ಅದಕ್ಕೆ ಸ್ಪಂದನೆ ಸಿಗ್ಲಿಕ್ಕೆ ನಾವು ಹೋರಾಟ ಕೂಡ ಮಾಡೋರಿದ್ದೀವಿ. ಸರ್, ಈಗ ಗಡಿ ಭಾಗದ ಕನಸಾಗಿರುವಂಥ ಈ ಒಂದು ಯೋಜನೆ, ಈ ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಜನರಿಗೆ ಗೊಂದಲಗಳಿದ್ದಾವೆ. ಎಷ್ಟು ಪ್ರಮಾಣದಲ್ಲಿ ಮುಗೀತು, ಬಂದವರೆಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ಮುಗಿದೆ ಮತ್ತು ಎಷ್ಟು ಪ್ರಮಾಣ ರೈತರಿಗೆ ಇದರಿಂದ ಯೋಜನೆ ಅನುಕೂಲವಾಗಲಿದೆ ಅಂತ? ಈಗ ಬರೀ 50 ಕೋಟಿ ಖರ್ಚು ಮಾಡಿದ್ರೆ 30,000 ಎಕರೆಗೆ ನೀರಾವರಿ ಆಗ್ಲಕ್ಕೆ ಏನೂ ಅಡಚಣೆ ಇಲ್ಲ. ಆದ ನಂತರ ಅದು ಕೆಲವು ಅಕ್ವಾಡಕ್ಟ್ ಅದಾವೆ 2 ಮತ್ತು ಕೆಲವು ಕೆನಲ್, ಅದು ಸುಮಾರು ಅದಕ್ಕೊಂದು 150 ಕೋಟಿ ರೂಪಾಯಿ ಬೇಕು. ಅಷ್ಟು ಮಾಡಿದ್ರೆ ಇಡೀ ಎಲ್ಲ ಸ್ಕೀಮ್ ಮುಗಿಲಕ್ಕೆ ಅಷ್ಟೇ ಕೆಲಸ ಉಳಿದೈತಿ. ಜಾಕ್ವೆಲ್ ಆಗ್ಯದ, ಇಂಟೇಕ್ ಕೆನಾಲ್ ಆಗೈತಿ, ರೈಸಿಂಗ್ ಮೇನ್ ಆಗೈತಿ, ಇಲೆಕ್ಟ್ರಿಕಲ್ ಕೆಲಸ ಆಗೈತಿ, ಕೆನಾಲ್ 50, 60, 70% ಕೆನಾಲ್ ಆಗಿದ್ದವು. ಈಗೇನು ಭಾಳ ದೊಡ್ಡ ಕೆಲಸ ಉಳಿದಿಲ್ಲ. 80% ಕೆಲಸ ಆಗೈತಿ, 20% ಉಳಿದೈತಿ. ಎಲ್ಲೋ ಒಂದು ಕಡೆ ಕಾಗವಾಡ ಶಾಸಕರು ಫಂಡ್ ತರೋದಲ್ಲೂ ಆಸಕ್ತಿ ತೋರ್ತಿಲ್ವಾ ಏನು ಅಂತೇಳಿ ಕೆಲವೊಂದಿಷ್ಟು ಭಾಷಣದಲ್ಲೂ ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ನನಗೆ ಫಂಡ್ ಕೊಡಿ ಅಂತೇಳಿ ಕೆಲವೊಂದಿಷ್ಟು ಕಡೆ ಹೇಳಿದರೆ, ಇನ್ನು ಕೆಲವೊಂದಿಷ್ಟು ಕಡೆ ನಾನೇನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಜನರನ್ನ ಗೊಂದಲ ಮಾಡ್ತಾ ಇದ್ದಾರೆ ಅಂತ. ಈಗ ಅವ್ರಿಗೇನು ಸಮಸ್ಯೆ ಬಂದೈತೆ ನನಗೆ ಗೊತ್ತಿಲ್ಲ. ಆದರೆ ಈ ಯೋಜನೆ ಸಲುವಾಗಿ ಗೌರ್ಮೆಂಟ್ದಿಂದ ದುಡ್ಡು ಬಿಡುಗಡೆ ಆಗುವತ್ತು ನೋಡ್ತಾ ಇದ್ದೀವಿ ನಾವು. ಅದಕ್ಕೆ ಈ ಕಾರಣ ಏನದು ನಮಗೆ ಗೊತ್ತಿಲ್ಲ. ಆದ್ರೆ ಇದೇ ರೀತಿ ಬಿಟ್ಟರೆ ಇದು ಕೆಲಸ ಆಗ್ಲಿಕ್ಕೆ ನಮ್ಮ ಜನ ಭಾಳ ಕಷ್ಟದಲ್ಲಿ ಬೀಳ್ತಾವೆ. ಈ ವರ್ಷ ಅಲ್ಲಿ ಏನೂ ಮಳೆ ಆಗಲಿಲ್ಲ, ಎಲ್ಲ ಬೆಳೆ ಮನೆಗೆ ಕುಡಿಲಕ್ಕೆ ನೀರು ಸುತ್ತ ಮುಂದಿನ ತಿಂಗಳಿಗೆ ಇಲ್ಲ. ಇದಕ್ಕೆ ನಾವು ಪ್ರಾಶಸ್ತ್ಯ ಕೊಟ್ಟು ನಾವು ಅದ್ರ ಸಲುವಾಗಿ ಸರ್ಕಾರ ಜೊತೆಯಲ್ಲಿ ವಿನಂತಿ ಮಾಡ್ತೀವಿ. ವಿನಂತಿ ಮೀರಿ ಆಗ್ಲಿಕ್ಕೆ ನಾವು ಹೋರಾಟ ಕೂಡ ಮಾಡೋದಿವಿ.
ಇವಿಷ್ಟು ಏನು ಕಾಗವಾಡ ಮಾಜಿ ಶಾಸಕರಾಗಿರುವಂಥ ಮಾತು. ಏನು ಆ ಬಸವೇಶ್ವರ ಯಾತ ನೀರಾವರಿಗೆ ಸುಮಾರು 4.5 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೀವಿ, ಆದರೆ ಆ ದುಡ್ಡು ಬೇಡ, ಆದರೆ ಆ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.